ಗೈಸ್ ಕೇಕ್ ನೋಡಕ್ ಬಂದಿದ್ದೀನಿ. ಆಶೀರ್ವಾದ ಮಾಡೋಣ. 10-20 ಆಗಲಿ 20-30 ಆಗಲಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ಟೆರೆಸ್ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ ಗೈಸ್. ಈಗ ಸ್ನಾನ ಮಾಡ್ಕೊಂಡು ಸ್ವಲ್ಪ ಗಾಳಿಗೆ ಮೇಲೆ ಬಂದಿದ್ದೀನಿ. ಅದು ಬಿಟ್ಟರೆ ಇವತ್ತು ಹೋಟ್ಲದು ಗ್ಯಾಸ್ ಬೇರೆ ಬೇಗ ಖಾಲಿ ಆಗಿಬಿಟ್ಟಿದೆ. ನಿನ್ನೆನೇ ಖಾಲಿ ಆಯ್ತು ಗೈಸ್, ಇವತ್ತು ಓಪನೇ ಮಾಡಿಲ್ಲ. ಸೊ ಈಗ ಆಮೇಲೆ ತರ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಗೈಸ್, ಇವತ್ತು ಗಗನಣ್ಣಂದು 10K ಇದು ಓದಿ ವಿಡಿಯೋದಲ್ಲಿ ಹೇಳ್ದಂಗೆ. ಸೊ ಸ್ವಲ್ಪ ಒಂದು ಚೋಟ ಸೆಲೆಬ್ರೇಷನ್ ಮಾಡೋಣ ಅಂತ ನಾನು ಗಗನನ್ನ 10K ಸೆಲೆಬ್ರೇಷನಿಗೆ ಹೋಗ್ಬೇಕೀಗ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಒಂದು 3 o'clock ಹಂಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಕೇಕ್ ತೊಗೊಂಡು ಹೋಗಿ ಇವತ್ತು ಸೆಲೆಬ್ರೇಟ್ ಮಾಡಿ ಅವನ 10Kನ ಆಗಿ ಭಾಳ ದಿವಸ ಆಯಿತು. ನಾನು ಈಗ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ಅವಳನ್ನು ಸೆಲೆಬ್ರೇಟ್ ಮುಗಿಸ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು. ಇವತ್ತು ಲೇಟಾಗಿ ಎದ್ದು ಹಿಂಗಾಗಿದೆ ನೋಡಿ. ಡೈಲಿ ಎಲ್ಲ ಬೇಗ ಹೋಗ್ತಿದ್ದೆ. ಸೊ ಬನ್ನಿ ಗೈಸ್, ಈಗ ಫಸ್ಟ್ ಹೋಗಿ ತಿಂಡಿ ತಿಂದು ನೆಕ್ಸ್ಟ್ ಹೋಗೋಣ. ಊಟ ಕಟ್ಟಿಸ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಊಟ ತೊಗೊಂಡು ಮನೆಗೆ ಬಂದೆ. ಸೊ ನೋಡಿ, ಇದು ಪೈನಾಪಲ್ಲು ಯಾವಾಗೋ ತಂದಿದ್ದು, ಇನ್ನೂ ಕಟ್ ಮಾಡಿಲ್ಲ. ನಾನೇ ಕಟ್ ಮಾಡ್ಬೇಕು ಇವತ್ತು. ಮನೆ ಕಟ್ ಮಾಡಿಕೊಂಡು ತಿನ್ನೋಣ. ಲೆಟ್ಸ್ಗೋ. ಅದು ಬಿಟ್ಟರೆ ನಮ್ಮಮ್ಮ ಇನ್ನೂ ಎದ್ದಿಲ್ಲ ಗೈಸ್, ಇನ್ನೂ ಮಲ್ಲಿಗೆ ಇದ್ದಾರೆ. ಅದು ಬಿಟ್ಟರೆ ನಾನು ಇವಾಗ ಫಿಶ್ ಟ್ಯಾಂಕು ತೊಳಿಬೇಕು. ಇನ್ನೂ ಭರ್ಜರಿ ಕೆಲಸ ಇದ್ದಾವೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಅಲ್ಲಿಗೆ ಹೋಗಬೇಕು. ಬನ್ನಿ ಫಸ್ಟ್ ಈಗ ಊಟ ಮಾಡಿ ಹಣ್ಣು ಕೊಯ್ದು ಎಲ್ಲ ಮಾಡಿ ಡೈರೆಕ್ಟ್ ಹೋಗೋಣಂತೆ. ಗೈಸ್, ನಾನು ಊಟ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬೇಡ ಅಂತೆ ಅಂದರೆ ತಿಂತಾರೆ, ಆಮೇಲೆ ಅವ್ರಿಗೆ ಆರಾಮಿಲ್ಲ. ಬನ್ನಿ ನಾನು ಒಬ್ಬನ ತಿಂಡಿ ತಿಂದು ನೋಡುವ ಆಮೇಲೆ ಕೆಲಸ. ಗೈಸ್, ಊಟ ಮುಗಿಸಿ ಫಸ್ಟ್ನೇ ಕೆಲಸ ಹಣ್ಣು ಕೊಯ್ಕೊಂಡು ಹಣ್ಣು ತಿಂತಾಯಿದ್ದೀನಿ. ಸಕ್ಕತ್ತಾಗಿ ಟೇಸ್ಟ್ ಇದೆ. ಆಮೇಲೆ ಫಿಶ್ ತೊಳಿತೀನಿ ಅಂದೆ, ಫಿಶನ್ನು ತೊಳೆದಿದ್ದೀನಿ. ಸೊ ಎಲ್ಲ ಆಗಿದೆ ಗೈಸ್. ಈಗ ಒಂದು ಸ್ವಲ್ಪ ಹೊತ್ತು ಮನೇಲಿ ಚಿಲ್ ಮಾಡಿ ಟೈಮ್ ಆದ ಕೂಡಲೇ ಅಲ್ಲಿಗೆ ಹೋಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬರೋಣ ಗೈಸ್. ಈಗ ಹೊರಟಿದ್ದೀನಿ ಎಲ್ಲ ಮುಗಿಸ್ಕೊಂಡು. ಸೊ ಈಗ ಹೋಗಿ ಒಂದು ಕೇಕ್ ಪರ್ಚೇಸ್ ಮಾಡಿ ಇಲ್ಲಿಂದ ನಾನು ಮತ್ತೆ ವಾಕಬಲ್ಗೆ ಹೋಗ್ಬೇಕು ಗೈಸ್, ಅಲ್ಲಿ ಮಟ್ಟ. ಸೊ ಈಗ ಫಸ್ಟ್ ಹೋಗಿ ಕೇಕ್ ತೊಗೊಂಡು ಅಲ್ಲಿಂದ ಅಲ್ಲಿಗೆ ಹೋಗೋಣ. ಬನ್ನಿ ಗೈಸ್, ಫಸ್ಟಿಗೆ ಹೋಗಿ ಕೇಕ್ ತೊಗೊಂಬರೋಣ. ಲೆಟ್ಸ್ ಗೋ. ಈಗ ಸಿಲಿಂಡ್ರಲ್ಲಿ ಹೋಟ್ಲ್ ಕ್ಲೋಸ್ ಮಾಡಿದ್ದೀವಿ ಗೈಸ್. ಕೇಕ್ ನೋಡೋಕೆ ಬಂದಿದ್ದೀನಿ. ಇವಾಗ ಯಾವುದನ್ನೊಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಗೈಸ್. ಒಂದು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಬರೆಸ್ತಾ ಇದ್ದೀನಿ ಹ್ಯಾಪಿ 10K ಅಂತ. ಸೊ ಇದರಿಂದ ತಗೊಂಡೋಗಿ ನಡ್ಕೊಂಡು ಹೋಗೋದೇ ಗೈಸ್ ಇರೋದು, ಅಲ್ಲಿ ಮಟ್ಟ ನಡ್ಕೊಂಡು ಹೋಗುತ್ತಲ್ಲ. ಸೊ ಆಂಟಿ ಬರೀತಾ ಇದ್ದಾರೆ ಅಲ್ಲಿ, ತಗೊಂಡು ಹೋಗುವ ಗೈಸ್. ಅಲ್ಲಿಂದ ಬಂದು ಈಗ ಜಸ್ಟ್ ಕುತ್ಕೊಂಡಿದ್ದೀನಿ. ಕೇಕ್ ಹಿಡ್ಕೊಂಬಂದು ಕೈಯೆಲ್ಲ ನೈತೈತೆ. ಸೊ ಇಲ್ಲೇ ಒಳಗಡೆ ಕೊಟ್ಟಿದ್ದೀನಿ ನಮ್ಮ ಬಾರ್ಗೆ ಅವ್ರ ಮನೆಗೆ. ಸೊ ಅದು ಐಸ್ ಕೇಕ್ ಅಣ್ಣ ಬರೋದು ಇನ್ನೊಂದು ಸ್ವಲ್ಪ ಹೊತ್ತು ಆಗ್ಬೋದು. ಸೊ ಅಷ್ಟೋ ತನಕ ಇಲ್ಲೇ ವೆಯ್ಟ್ ಮಾಡಬೇಕು. ಈಗ ಕೇಕ್ ಅಲ್ಲಿದೆ ಗೈಸ್, ಬಂದ ಕೂಡಲೇ ಕಟ್ ಮಾಡಬೇಕು. ನೋಡಿ ನಮ್ಮ ದರ್ಶ ಬಾರ್ಲೆ, ಯಾಕ ಲಾಗಾಗ ಬರಲ್ಲ? ಏನ್ ಹೇಳ ಲಾಗ್ ಮಾಡ್ತೀವಪ್ಪ, ನೀವು ಬಿಡೋದೇ ಇಲ್ಲ. ಎಲ್ಲ ಬಿಡ್ತೀವೋ, ನೀವು ನೋಡಲ್ಲ ಅಂತ ಹೇಳ್ರಿ ಗೈಸ್. ನಮ್ಮ ಬ್ಲಾಗ್ಸ್ ಯಾರು ಇವರೇ ನೋಡಲ್ಲ ಫಸ್ಟ್. ಸೊ ಈಗ ಗಗನಣ್ಣ ಬಂದ ಕೂಡಲೇ ಕೇಕ್ ಕಟ್ ಮಾಡಿ ಇಲ್ಲಿಂದ ಮನೆಗೆ ಹೋಗ್ಬೇಕು ಗೈಸ್. ಬನ್ನಿ ಗೈಸ್, ಗಗನಣ್ಣ ಬಂದವ್ರೆ ನೋಡಿ ಗೈಸ್. 10K ಬಾಯ್ ಏನ್ರಿ 10K ಫೀಲ್ಡ್ ಐತಲ್ಲ, ಇವ್ರೇನೋ ಫೀಲ್ಡಿಂದ ಮಾತಾಡಕತ್ತಾರ. ಏ ಇಲ್ಲ, ನಮ್ಗೆ ವ್ಲಾಗಿಗೆ ಆಯ್ ಹೇಳ್ರಿ ನೀವು. ನಮ್ಮ ವ್ಲಾಗಿಗೆ ಆಯ್ ಹೇಳ್ರಿ. ಇದು ಓಂಕಾರ ಲಾಗ್ ಅಂತ. ಅದು ಗೊತ್ತು. ಏ ಅಣ್ಣ, ಅದು ಗೊತ್ತು. ಈಗ 10K ಆಗೈತೆ. 10Kಗೆ ಏನ್ ಹೇಳ್ತೀಯ? 10Kಗೆ ಏನ್ ಹೇಳ್ತೀಯ ಅಂದ್ರೆ, ಇವರು ನೀವು ಇನ್ನು ಚಿಕ್ಕ ಹುಡುಗರು ಅವರಿಂದ ನಮ್ದು 10K ಆಗಿತ್ತು ಅಂತ ಹೇಳ್ತೀವಿ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೈತೆ ಗೈಸ್. ಅದಕ್ಕೂ ಮುಂಚೆ ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು, ನಮ್ಮ ರಕ್ಷು, ರಾಘು, ಹಂಗೆ ಮತ್ತೆ ಅದು ನಮ್ಮ ಬೆಣ್ಣಿ, ನಮ್ಮ ಇನ್ನೊಮ್ಮರ ಹುಡುಗರು ಜನ ಸಪೋರ್ಟ್ ಮಾಡಿದ್ದು. ಬೇರೆಲ್ಲ ಖಾಲಿ ಫೀಲ್. ಬಾ ಈ ಕೇಕ್ ಕಟ್ ಮಾಡಿ ಪಟ ಕೇಕ್ ಹಾಕಬೇಕು. ಇದು ಈ ತರ ಎಲ್ಲ ಕೇಕ್ ಎಲ್ಲ ನೋಡಿ ನಾವು ಮಾಡಿದ್ದಿಲ್ಲ ಗೈಸ್. ಇಂದು 10K ಆಗಿ ಭಾಳ ದಿವಸ ಆಗಿತ್ತು. ನಾನು ಈಗ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಲೇಟ್ ಬೇಜಾರ ಬೇಡ. ವಿಡಿಯೋ ನೋಡೋರಲ್ಲ, ಇವನಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಸಬ್ಸ್ಕ್ರೈಬ್ ಆಗಿರ್ತೀರಾ, ಪಟ ಮಾಡ್ರಿ. ಬನ್ನಿ ಈಗ ಕೇಕ್ ಕಟ್ ಮಾಡಿಕೊಂಡು ನಾನು ಹೋಗೋಣ ಗೈಸ್. ಕೇಕ್ ಓಪನ್ ಮಾಡಿ ಎಲ್ಲ ಮೂವರೇ ಇರೋದು, ಎಲ್ಲ ಹೋದ್ರು ಗೈಸ್. ಅಣ್ಣರೆಲ್ಲ ಇದ್ದರು. ಸೊ ನಮ್ಮ ಅಣ್ಣಗೆ ಆಶೀರ್ವಾದ ಮಾಡೋಣ. 10-20 ಆಗಲಿ 20-30 ಆಗಲಿ. ಸೊ ಹಿಂಗೆ ಗ್ರೋ ಆಗ್ತಿರ್ಲಿ ಗಗನಣ್ಣ. ಸೊ ಕಟ್ ಮಾಡೋಣ. ಸರಿ ಮುಂದೆ ಹಾಂ
ಕಮಾನ್ ಗಗನ್ ಭಯ್ಯ ಹ್ಯಾಪಿ 10K. ಬರ್ತೀಯಾ? ಹಾ ಕಟ್ ಮಾಡು. ಕಂಗ್ರಾಟ್ಸ್ ಅಪ್ಪ, ಕಂಗ್ರಾಟ್ಸ್. ಯಾರ್ಯಾರು ಇರ್ಲಿ ಕಂಗ್ರಾಚುಲೇಷನ್. ಏನ್ ಸುಳ್ಳೆ ಹೊಡಿತಾನೇನು? ವಿಜಿಲ್ ಮಾಸ್ಟರ್. ಇರ್ಲಿ. ಹೋಗು. ತಿನ್ನಿಸ್ತದಾರ ಗೈಸ್. ಸೊ ಗೈಸ್ ಎಲ್ಲ ಸೆಲೆಬ್ರೇಷನ್ ಆಯ್ತು. ಸೊ ನನಗೂ ತುಂಬಾ ಖುಷಿ ಆಯ್ತು ಅಣ್ಣಂದು 10K ಆಗಿರೋದು. ಥ್ಯಾಂಕ್ ಯು ಹಿಂಗೆ ಗ್ರೋ ಆಗ್ಲಿ. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನು ಹೇಳ್ತಾರಂತೆ ನೋಡಿ. ಥ್ಯಾಂಕ್ ಯು ಓಂಕಾರ. ಇದೇ ರೀತಿ ನೀನು ಯೂಟ್ಯೂಬ್ನಾಗೆ ಏನೋ ಹೆಸರು ಮಾಡ್ಬೇಕಂತ ಮಾಡು. ಇನ್ಸ್ಟಾದಾಗ ಆಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಮಾಡು. ಥ್ಯಾಂಕ್ ಯು. ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಏನೋ ಒಂದು ಮಾಡು. ಥ್ಯಾಂಕ್ ಯು. ಏಟರ್ಸ್ಗಿನ ಮೇಲೆ ಬೆಳಿಬೇಕು. ಓಕೆ ಏಟರ್ಸ್ ಯಾರು ಅವ್ರಿಗೆ ಗೊತ್ತು. ಥ್ಯಾಂಕ್ ಯು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.